ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೂರ್ಯ ಅಂತ. ಇವತ್ತು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ಹೊಸ ಹೊಸ ಅಡುಗೆ ಮಾಡೋದು. ಯಾಕಂದರೆ ಇವಾಗ ಎಲ್ಲರಿಗೂ ಗೊತ್ತಿರೋಂಗೆ ಲಾಕ್ಡೌನ್ ಆಗಿಬಿಟ್ಟಿದೆ. ಲಾಕ್ಡೌನ್ ಆಗಿದೆ, ಆಮೇಲೆ ಹೊರಗಡೆ ಹೋಗುವಾಗಿಲ್ಲ. ಆಮೇಲೆ ಭಾಳಷ್ಟು ವರ್ಷದಿಂದ ನಾನು ಅಡುಗೆ ನಾನೇ ಮಾಡ್ತಾಯಿದ್ದೀನಿ. ನನಗೆ ಅಡುಗೆ ಮಾಡಿಕೊಡ್ಲಿಕ್ಕೆ ಯಾರೂ ಹೇಳ್ಕೊಟ್ಟಿಲ್ಲ. ನಮ್ಮಮ್ಮ ಅಡುಗೆ ಮೇಲೆ ಏನು ಅಡುಗೆ ಮಾಡ್ತಾಯಿದ್ದಾಳೆ ಅದನ್ನು ನೋಡ್ಕೊಂಡು ಪಕ್ಕ ನಿಂತ್ಕೊಂಡು ನೋಡಿಕೊಂಡು ಕಲಿತಿರೋದು. ನಮ್ಮಮ್ಮ ನನಗೆಂದು ಇದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಂದು ಯಾವ ಅಡುಗೆನೂ ಹೇಳ್ಕೊಟ್ಟಿಲ್ಲ. ಆದರೂ ಹಾಗೆ ಕಲಿತ್ಕೊಂಡು ನಾನು ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇವಾಗ ಏನು ಅನ್ನಿಸ್ತು ಅಂದರೆ, ಇಷ್ಟು ದಿನ ಇದೆ, ಇನ್ನೂ ಮತ್ತು ತಿರ್ಗಾ ಲಾಕ್ಡೌನ್ 14ನೇ ತಾರೀಕು ಆದಮೇಲಿಂದ ಇನ್ನೂ ಮುಂದಕ್ಕೆ ಹೀಗೆ ಕಂಟಿನ್ಯೂ ಮಾಡ್ತಾರಂತೆ ಅಂತ ಹೇಳ್ತಾ ಇದ್ದಾರೆ ಟಿ ವಿನಲ್ಲೆಲ್ಲ. ಆದ್ದರಿಂದ ನನಗೇನು ಅನ್ನಿಸ್ತು, ಇವಾಗ ಒಂದು ಸದಾವಕಾಶ ಇದು. ಅಂದರೆ ಎಂದೂ ಮಾಡಿಲ್ಲ ಅಡುಗೆ ಮಾಡಿಬಿಟ್ಟು ಅದಕ್ಕೊಂದು ವಿಡಿಯೋ ಮಾಡೋದು. ಮೇಯ್ನಾಗಿ ಅಂದರೆ ಇವೆಲ್ಲ ಸುಮಾರು ಜನ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತಲ್ಲ. ಆದರೆ ಅದು ಏನಾಗುತ್ತೆ ಅಂದರೆ, ಅದಕ್ಕೆ ಒಂದು ಅಡುಗೆ ಮಾಡೋದಕ್ಕೆ ಪೇಷನ್ಸ್ ಬೇಕು. ಫಸ್ಟ್ ಆಫ್ ಆಲ್ ಏನು ಬೇಕು ಅಂದರೆ, ಅಡುಗೆ ಮಾಡೋದಕ್ಕೆ ಫಸ್ಟು ಗಟ್ಟುಮುಟ್ಟಾದ ಕಾಲು ಬೇಕು. ನಿಂತ್ಕೊಳ್ಳಿಕ್ಕೆ ಭಾಳ ಶಕ್ತಿ ಬೇಕು, ಭಾಳ ಟೈಮ್ ನಿಂತ್ಕೋಬೇಕಾಗತ್ತೆ. ಫಸ್ಟು ಅಡುಗೆ ಮಾಡಬೇಕು ಅಂದರೆ ಮೇಯ್ನಾಗಿ ಕಾಲುಗಳು ಗಟ್ಟಿಯಾಗಿರಬೇಕು ಒಂದು. ಆಮೇಲಿಂದ ಭಾಳ ಪೇಷನ್ಸ್ ಬೇಕು ಎರಡನೇದು. ಆಮೇಲಿಂದ ಈ ವಿಡಿಯೋಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಬ್ಬರ ಜೊತೆಗೆ ಯಾರು ಒಬ್ಬರು ಇರಬೇಕು. ಒಂದು ಕ್ಯಾಮ್ರಾ ಹಿಡ್ಕೊಳ್ಳೋದಕ್ಕೆ, ಅಥವಾ ಅಟ್ಲೀಸ್ಟ್ ಒಂದು ಸ್ಟ್ಯಾಂಡ್ ಒಂದು ಆರ್ಡ್ರ್ ಮಾಡಿ ತೊಗೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದಿನ್ನೂ ಮಾಡಬೇಕು ಅನ್ನೋಷ್ಟರೊಳಗೆ ಈ ಕೊರೋನಾ ಅಂತ ಹೇಳ್ಬಿಟ್ಟು ಸ್ಟಾರ್ಟಾಗಿ ಅದನ್ನ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು, ಅದು ಬರಲೇ ಇಲ್ಲ. ಎಲ್ಲ ಆರ್ಡ್ರ್ಗಳು ಕ್ಯಾನ್ಸಲ್ ಆಗೋಯಿತು, ಎಲ್ಲ ಏರ್ಪೇರ್ ಆಗೋಗಿ ಇದನ್ನು ಬರೀ ಮೊಬೈಲ್ನಲ್ಲಿ ಶೂಟ್ ಮಾಡಿರೋದು ಅಷ್ಟೇ. ಕ್ವಾಲಿಟಿ ಎಷ್ಟು ಮಟ್ಟಿಗೆ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ. ಹೇಗೆ ಬರುತ್ತೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ. ಇವತ್ತು ಫಸ್ಟ್ ಅಡುಗೆ ನಾವು ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಚಾನಲ್ಗೋಸ್ಕರ ಮಾಡ್ತಾ ಇರೋದು ಅಂದರೆ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಫಸ್ಟು ಕ್ಯಾರೆಟ್ ಬೇಕು. ಒಂದು 3/4 kg 1 kg, ಡಿಪೆಂಡಿಂಗ್ ಆನ್ ನಿಮ್ಗೆ ಎಷ್ಟು ಜನ ಇದ್ದಾರೆ. ಒಂದು 3 ಜನ ಬೇಕು, 4 ಜನ ಬೇಕು, ಎಷ್ಟು ತಿಂತೀರ ಅಂತ ನನಗೆ ಕೊಟ್ಟಿರೋದು. ನಾನೇ ಮಾಡಿರೋದು, ಅಷ್ಟು ನಾನೇ ತಿನ್ನಬೇಕಿದ್ರೆ. ಯಾಕಂದ್ರೆ ನನಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ. ಈಗ ನಾನು ಮಾಡ್ತಾ ಇರೋದು ಒಂದು 3 ಜನಕ್ಕೆ ಆಗೋಷ್ಟು ಅಥವಾ 4 ಜನಕ್ಕೆ ಆಗೋಷ್ಟು 1 kg ಕ್ಯಾರೆಟ್ ತೊಗೊಂಡು ಮಾಡ್ತಾಯಿದ್ದೀನಿ. ಏನೇನು ಪದಾರ್ಥ ಬೇಕು ಅಂತ ಹೇಳ್ತೀನಿ. ನಂಬರ್ 1, ಕ್ಯಾರೆಟ್ ಬೇಕು. 1 kg ಕ್ಯಾರೆಟ್ ಬೇಕು. ಕ್ಯಾರೆಟ್ನ ಮೇಲುಗಡೆ ಕ್ಲೀನಾಗಿ ಅದರ ಸ್ಕಿನ್ನ ಪೀಲ್ ಮಾಡ್ಕೊಂಡಾದ್ಮೇಲೆ ತುರಿಬೇಕು. ತುರಿಲಿಕ್ಕೆ ಏನು ಬೇಕು, ಅದಕ್ಕೆ ಸ್ಕ್ರೇಪರ್ ಬೇಕು. ಸ್ಕ್ರೇಪರ್ ಒಂದು ದೊಡ್ಡ ಪದಾರ್ಥ ಒಂದು ಬೇಕು. ಆಮೇಲೆ ಸ್ಕ್ರೇಪ್ ಮಾಡೋದು ಅದು ಇರೋದು, ಅದೇ ಹಿಡಿಯುತ್ತೆ. ಆಲ್ಮೋಸ್ಟ್ 1 hour ಹಿಡಿಯುತ್ತೆ. ನನಗೆ 1 ಗಂಟೆ ಹಿಡಿತು. ಒಂದು 8-10 ಕ್ಯಾರೆಟ್ ಇದ್ವು. 10 ಕ್ಯಾರೆಟ್ನ ತುರಿಬೇಕು. ಕೆಲವರು ಎಲ್ಲ ಗ್ರೈಂಡರೆಲ್ಲ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ನಾನು ಹೇಳ್ತಾ ಇದ್ದೀನಿ, ಗ್ರೈಂಡರು ಕೆಲವು ಬಂದಿದ್ದಾವೆ, ಅವು ಇದರಲ್ಲಿ ಹಾಕಿಬಿಟ್ರೆ ಸಾಕು, ಅದನ್ನು ಇಮ್ಮಿಡಿಯೇಟಾಗಿ ಆಗುತ್ತೆ. ಬಟ್ ಇದು ಮಾಡ್ತೀವಲ್ಲ, ಅದು ಸ್ಕ್ರೇಪ್ ಮಾಡಿಕೊಂಡು ಮಾಡ್ತೀವಲ್ಲ, ಅದರಲ್ಲಿ ತುಂಬ ಟೇಸ್ಟ್ ಬರುತ್ತೆ. ಎರಡನೇ ಐಟಮ್ಮು ಅಂತ ಹೇಳಿದ್ರೆ, ಇದು ಪರಾತ ಆಯಿತು, ಸ್ಕ್ರೇಪರ್ ಆಯಿತು. ಆಮೇಲಿಂದ ಸಕ್ಕರೆ ಬೇಕು. ಸಕ್ಕರೆ ಎಷ್ಟು ಬೇಕು ಅಂತ ಹೇಳಿದ್ರೆ, ಒಂದು 1/4 ಲೀಟ್ರ್ ಲೋಟ. ಅದರದ್ದು ಫೋಟೋನು ಮತ್ತು ವಿಡಿಯೋನು ಎರಡೂ ಹಾಕಿದ್ದೀನಿ. 1/4 ಲೀಟ್ರ್ ಲೋಟ ಬೇಕಾಗತ್ತೆ. ಆಮೇಲಿಂದ ಮಿಲ್ಕ್ಮೇಡ್ ಬೇಕಾಗತ್ತೆ. ನಾನು ಮಿಲ್ಕ್ಮೇಡ್ ಯೂಸ್ ಮಾಡಿದ್ದೀನಿ. ಮಿಲ್ಕ್ಮೇಡು ಸ್ವಲ್ಪ ಹಾಕಿದರೆ 1 ಸ್ಪೂನು 2 ಸ್ಪೂನ್ ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಏಲಕ್ಕಿ ಬೇಕು. ಬಿಡಿಸಿದ ಏಲಕ್ಕಿ, ಅದನ್ನ ಕ್ರಷ್ ಮಾಡಿ ಕಲ್ಲಿಂದ ಬಟ್ಟೆ ಒಳಗೆ ಹಂಗೆ ಕ್ರಷ್ ಮಾಡೋಕ್ಕೆ ಹೋಯ್ತು ಅಂತ ಹೇಳಿದ್ರೆ ಹಾರೋಗ್ತವೆ. ಆದ್ದರಿಂದ ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ಆ ಬಟ್ಟೆಗೆ ಟಗಡಗಡಗ ಅಂತ ಕುಟ್ಟಿ ಅದನ್ನು ಕ್ರಷ್ ಮಾಡಿ ಆಮೇಲೆ ಇದು ತುಪ್ಪ ಬೇಕಾಗತ್ತೆ. ಮಾಡುವ ವಿಧಾನ ಹೆಂಗೆ ಅಂತ ಹೇಳಿ. ಟುಡೇ ವಿ ಆರ್ ಗೋಯಿಂಗ್ ಟು ಮೇಕ್ ವಾಟ್? ಕ್ಯಾರೆಟ್ ಹಲ್ವಾ. How many carrots you require? 2, 3, 4, 5, 6, 7, 8, 9 carrots. And what all you require? You require a scraper like this, and one big paratha like this, and wash your hands clean like this, clean hands. And then
start scraping. Now start scraping. It might take some 15-20 minutes. ಇಲ್ಲಿ ಹಿಡಿಬೇಕು. ಎಲ್ಲಿ ಕಾಣ್ತಿದೆ? ಹಾಕ್ಬಿಟ್ರಿ. ಹಿಂಗೆ ಮಾಡಿದರೆ ಅದಾಗೋದಿಲ್ಲ. ಇದಾಗಿದೆ. ಬೇರೆ ಅದಕ್ಕೆ ಹಾಕದ ಏನು ಮಾಡೋದೇನಿಲ್ಲ. ಅದು ಬೇರೆ ಯಾವ್ದಕ್ಕಾರ ಹಾಕ್ತಿರ ನೋಡಿ. ಹಂಗೆ ಒತ್ತು ಸ್ಟಾಪ್ ಮಾಡೋದನ್ನು. ಮತ್ತೆ ಯಾಕೆ ಮಾಡ್ತೀರಿ? ಅದೇ